English names. Now the news in detail. We will totally stop all work if our demands are not fulfilled in spite of various meetings and requests, with immediate effect, said Mr. Mohammed Rafi, working president of South Canara Woodfield Estate BD Contractors Union, addressing a press meet at Hotel Janata Village on Tuesday, 9 September. ಬಿಡಿ ಕೈಗಾರಿಕೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಬಿಡಿ ಕಾಂಟ್ರಾಕ್ಟ್ದಾರರು ಬಹಳ ಸಮಸ್ಯೆಗೆ ಒಳಪಟ್ಟಿದ್ದು, ಹಲವಾರು ವರ್ಷಗಳಿಂದ ಈ ಉದ್ಯೋಗದಲ್ಲಿ ನಿರತರಾಗಿದ್ದು, ಯಾವುದೇ ಸವಲತ್ತುಗಳಿಲ್ಲದೆ ಸವಲತ್ತು ವಂಚಿತರಾಗಿರ್ತಕ್ಕಂಥ ಒಂದು ವಿಷಯ ಇದು ನಮ್ಮ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ಕೇರಕರ. ಅದೇ ರೀತಿ ಬಿಡಿ ಕಾಂಟ್ರಾಕ್ಟ್ದಾರರಿಗೆ 1000 ಬಿಡಿ ಮೇಲೆ ವರ್ಷ ಇಂತಿಷ್ಟೇ ಅಂತ ಒಂದು ಕಮಿಷನ್ ನೀಡ್ತಾ ಇದ್ದವು. ಅದೇ ರೀತಿ ಬಿಡಿ ಕಾರ್ಮಿಕರಿಗೆ ವರ್ಷ ತುಟ್ಟಿ ಭತ್ಯೆ ಸರ್ಕಾರದ ನೋಟಿಫಿಕೇಶನ್ ಪ್ರಕಾರ ಏರಿಕೆಯಾಗಿರ್ತಕ್ಕಂಥ ತುಟ್ಟಿ ಭತ್ಯೆಯ ಮೂಲಕ ಕಾಂಟ್ರಾಕ್ಟ್ದಾರರಿಗೆ ಒಂದು ಬೇಡಿಕೆಯನ್ನು ಕೂಡ ಕಾಂಟ್ರಾಕ್ಟ್ದಾರರು ಸಂಘಟನೆಗಳು ಇಟ್ಟಿದ್ದರು. ಆದರೆ ಈ ಬಾರಿಯ ಏಪ್ರಿಲ್ 1ರಿಂದ ಬಿಡಿ ಕಾರ್ಮಿಕರಿಗೆ ತುಟ್ಟಿ ಭತ್ಯೆ ನೀಡುವಲ್ಲಿ ವಿಳಂಬವಾಗಿರುವುದರಿಂದ ಕಾಂಟ್ರಾಕ್ಟ್ದಾರರಿಗೆ ಕೂಡ ಈ ಕಮಿಷನ್ ಏರಿಕೆ ಕೂಡ ಆಗಿರಲಿಲ್ಲ. ಈ ಬಗ್ಗೆ ನಾವೆಲ್ಲ 5 ಸಂಘಟನೆಗಳು ಸೇರಿ ಆಡಳಿತ ವರ್ಗಕ್ಕೆ ಒಂದು ಮನವಿಯನ್ನ ಕೊಟ್ಟಿದ್ದೇವೆ. ಮನವಿಗೆ ಪ್ರತಿ ಬಾರಿ 5-6 ಮನವಿ ಕೊಟ್ಟೆವು 5 ತಿಂಗಳಲ್ಲಿ. ಯಾವುದೇ ಮನವಿಗೆ ಸ್ಪಂದಿಸದ ಕಾರಣ ನಾವೊಂದು ಕಾರ್ಯಕ್ರಮವನ್ನು ರೂಪಿಸಬೇಕೆಂಬ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಆ ಮೂಲಕ ಆಡಳಿತ ವರ್ಗದವರು ದಿನಾಂಕ 4/9/2014 ಮತ್ತು 8/9/2014 ನಮ್ಮ ಸಮಾನ ಮನಸ್ಕ ಸಂಘಟನೆಗಳನ್ನ ಆಹ್ವಾನಿಸಿ ಸಭೆಯನ್ನು ನಡೆಸಿದೆವು. ಸಭೆಯಲ್ಲಿ ನಾವು ಕೇಳಿದಂತ ಬೇಡಿಕೆ ಈಡೇರಿಲ್ಲ. ಮಾತುಕತೆ ಸಂಪೂರ್ಣವಾಗಿ ವಿಫಲವಾಯಿತು. ವಿಫಲವಾದ ಕಾರಣ ನಾವು ನಿನ್ನೆ ಸಂಜೆ ಸಭೆಯನ್ನ ಸೇರಿ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಮೊನ್ನೆ ತಾನೇ ಈಗ ಮುಷ್ಕರ ಕೆಲಸ ಸ್ಥಗಿತ ಆಗಿದೆ, ಹೆಚ್ಚಿನದ್ದಾಗಿಲ್ಲ. ಇವತ್ತಿಂದಲೂ ಸಂಪೂರ್ಣವಾಗಿ ಕೆಲಸ ಸ್ಥಗಿತ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಬೇಡಿಕೆ ಏನಿದೆ ಅದು ಈಡೇರುವ ತನಕ ನಾವು ನಮ್ಮ ಕೆಲಸವನ್ನ ಸ್ಥಗಿತಗೊಳಿಸಿದ್ದೇವೆ. ನಾವು ಕೆಲಸ ಮಾಡೋಲ್ಲ ಅನ್ನುವ ಉದ್ದೇಶದಿಂದ ನಾವು ಈ ತೀರ್ಮಾನಕ್ಕೆ ಇವತ್ತು ಬಂದಿದ್ದೇವೆ. ಇದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಕಂಪನಿಗಳಲ್ಲಿ ಬೀಡಿ ಕೊಂಡೋಗುವ ಪರಿಸ್ಥಿತಿಯೂ ಬರುವುದಿಲ್ಲ, ಬೀಡಿ ತಯಾರು ಕೂಡ ಆಗುವುದಿಲ್ಲ. ನಮ್ಮ ಚಳವಳಿ ನಿರಂತರವಾಗಿ ನಮ್ಮ ಹೋರಾಟ. Administrative Training Institute, Mysore, in association with the Karnataka State Commission for Women, Bangalore, had organized one-day workshop on sexual harassment of women at workplace, prevention, prohibition and redress at Jilla Panchayat, Bangalore on Tuesday, the 9th September. Manjula Manasa, chairperson of Karnataka State Commission for Women and District Commissioner, addressed the gathering. ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕಮಿಟಿ ನಾನು ಹೋಗಿದ್ದೀವಿ. ಡಿಸ್ಟ್ರಿಕ್ಟ್ ಕೂಡ ಕಮಿಟಿ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಕೇಸ್ ಅಲ್ಲಿ ನಮ್ದು ಒಂದು 2-3 ಕೇಸಸ್ ಮೈಸೂರು ಈಗ 11 ಕಂಪನಿ ಚೇರ್ಮನ್ ಮೈಸೂರಿಂದ ಈಗ ಜಾಸ್ತಿ ಕೇಸಸ್ ಬರ್ತಾ ಇದೆ. ಅಥವಾ ವುಮನ್ ಮೈಸೂರ ಬೇರೆ ಈ ಕಡೆ ಅದು ಬರ್ತಾ ಇದೆ, ನಮಗೆ ಗೊತ್ತಿಲ್ಲ. ಬಟ್ ಇದೆಲ್ಲ ಕೇಸಸ್ ಮೈಸೂರು. ಸೊ ಅಗೇನ್ 23 ಕೇಸ್ ಹತ್ತಿದ್ದಾರೆ. ಆ್ಯಂಡ್ ಹೈಯರ್ ಆಫೀಸರ್ ಬಗ್ಗೆ ಹೋಗಿದ್ರು ಕಾಲೇಜ್. And then senior officers also joined hands with the head of the village, and director has to act according to the direction given by the educational department. And other agreed that. Now see, one thing is there is a general complaint is also, there is a sexual harassment is also. There is a huge lot of difference between general harassment and sexual harassment. So that point we have to have a look at. Then case but ನಮಗೆ ಈಗಾಗಲೇ again Women Commission has sent it to the director, and I don't know because this is just ನೋಡಿ ಈಗ already 6 months ಆಗಿದೆ. I don't know what has happened in this case. Next, this is one case where again there is a power limited. This is a private company. They have shared some claim to the Women Commission. Both parties were called to the commission, and the case was not put before the commission director to complain before the labor court. This was not ಯಾಕಂದ್ರೆ ಜೆಂಡರ್ ರೇಷಿಯೋ ಬಾಕಿದ್ದಾಗ ಉತ್ತರ ಭಾರತ ದೇಶದಲ್ಲಿ 700ಕ್ಕೂ ಕಮ್ಮಿ ಇರುವಂತಹ ರಾಜ್ಯ ಮತ್ತು ಜಿಲ್ಲೆಗಳಿರುವಂಥ ಸಂದರ್ಭದಲ್ಲಿ ಏನೋ ಸಮೀಪದ ಕೇರಳ ರಾಜ್ಯದ ಪ್ರಭಾವ ಏನೋ ಅಥವಾ ನಮ್ಮ ಜಿಲ್ಲೆಯಲ್ಲಿ ಪ್ರತಿ 1000 ಪುರುಷರಿಗೆ 1022 ಮಹಿಳೆಯರಿದೆ. ಟೈಮ್ ದಟ್ ವಿ ಡೋಂಟ್ ಡಿಸ್ಕ್ರಿಮಿನೇಟ್ ಅಥವಾ ಭ್ರೂಣ ಹತ್ಯೆ ಮಾಡುವಂತಹ ಪ್ರಕರಣಗಳಿಗೆ ಒಂದು ವ್ಯಾಪಕವಾಗಿಲ್ಲ.
It's a very good sign, and basically the district is a very assertive district. ಆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂತಹ ಒಂದು ಮಹಿಳೆಯರಿರುವಂತಹ ವಿಶೇಷತೆ ಮತ್ತು ಪ್ರಧಾನತೆಯನ್ನು ನಾವು ಕಲ್ಪಿಸುತ್ತಾ ಹೋಗ್ತೇವೆ. ಈಗ ನಮ್ಮ ಜಿಲ್ಲೆಯಲ್ಲಿ ಕಳೆದ 5 ವರ್ಷದಲ್ಲಿ ಒಟ್ಟು 1113 ಪ್ರಕರಣಗಳು ದಾಖಲಾಗಿವೆ. 2010 ತನಕ ಮಹಿಳಾ ದೌರ್ಜನ್ಯ ಅಫಿಷಿಯಲ್ ವರ್ಕ್ನಲ್ಲಿ ಕೈತಲ್ಲ, ಸಾಧಾರಣವಾಗಿರುವಂತಹ ಪೊಲೀಸ್ ಇಲಾಖೆಯವರು ಮಾಡಿರುವಂತಹ ಅಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ 700 ಪ್ರಕರಣಗಳು ಈಗಾಗಲೇ ಇತ್ಯರ್ಥವಾಗಿದೆ. ಸುಮಾರು 403 ಪ್ರಕರಣಗಳು ಇನ್ನೂ ಇತ್ಯರ್ಥವಾಗಿರುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆ ಸಂಜೆ ಆಗಿರುವಂತಹ ಒಂದು ಮಹತ್ತರವಾಗಿರುವಂತಹ ಒಂದು ಕ್ರಮವನ್ನು ತಗೊಂಡಿರುವುದು. ಇಲ್ಲಿ ನಾವು ಮಹಿಳಾ ದೌರ್ಜನ್ಯದ ಬಗ್ಗೆ ಜಿಲ್ಲಾ ಸಮಿತಿಯನ್ನು ಕೂಡ ಈಗಾಗಲೇ ರಚಿಸಿ ಅವರು ಪ್ರಮೇಯ ಚೇರ್ಮನ್ ಅಂಡ್ ಈ ಇವರು ಬೇರೆ ಬೇರೆ ಇಲಾಖೆಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ ಅಂಡ್ ಅಲ್ಲಿರುವಂತಹ ಬೇರೆಯವರಿಗೆ ಆಗೋದ್ರ ಬಗ್ಗೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines.
The operation theatres are equipped with contemporary equipment. High-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. The Catholics flock to churches across the district in large numbers to celebrate the Feast of Nativity, also called as Monty Fest, mark the birthday of Mother Mary in great devotion and fervor. The Catholics flock to church across the district in large numbers to celebrate the Feast of Nativity, also known as Monty Fest, marking the birthday of Mother Mary in great devotion and fervor. At Vijay Church Complex, Reverend Father Wilson D'Souza, the parish priest of St. Francis Xavier Church Vijay, blessed the new corn and later took it to St. Francis Xavier Church together with the idol of Mother Mary on an open decorated van in a procession accompanied by the band. ತನ್ನ ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಿಸಿದಂತೆ ನಾವು ಸಹ ಈ ಬೆಳೆಯನ್ನು ಅವರಿಗೆ ಸಮರ್ಪಿಸಲು ಅರ್ಪಿಸೋಣ. ಅವರು ನಮ್ಮನ್ನು ಸದಾ ಕಾಪಾಡುವ ತಂದೆಯಾಗಿರುವುದರಿಂದ ಮಕ್ಕಳ ಭಾವನೆಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ನಿಮ್ಮ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಕೆಳಕಂಡ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ನಿಮಗೆ ಊರಲ್ಲೂ ಅಡವಿಯಲ್ಲೂ ಶುಭ ಉಂಟಾಗುವುದು. ನಮ್ಮ ಕರಗಳ ಶ್ರಮವನ್ನು ಆಶೀರ್ವದಿಸಿದ್ದೀರಿ. ಈ ಫಲದ ಮೂಲಕ ನಾವು ಸಮೃದ್ಧಿ ಹೊಂದುವಂತೆಯೂ ಪರಿಶುದ್ಧರಾಗಿ ಬಾಳುವಂತೆಯೂ ನೀವು ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಪಿತಾ, ಸುತ ಮತ್ತು ಪವಿತ್ರಾತ್ಮರು ಈ ಪ್ರಥಮ ಫಲವನ್ನು ಮತ್ತು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸದಾ ಕಾಲವು ಕಾಪಾಡಲಿ. Later the children and devotees gathered at the grotto and offered flowers. The paddy was brought to the altar. It was followed by the Eucharistic celebration.
After the Mass, the paddy was blessed and was distributed to the devotees. All the parishioners were given sugar canes. Blessed paddy and sugar canes are then taken home by the people. The grains are crushed and added with milk and served to the family members. It is also an occasion for get-togethers with members of the family sharing a festival lunch comprising of sumptuous vegetarian dishes. Mangalorean Catholics celebrate this festival with great fervor, no matter which part of the world they are in. The Mayor of Mangalore, Mr. Mabal Marla, who happens to be a resident of Vijay, took part in the procession and also spoke to Coastal Times. MLA Mr. J.R. Robo also spoke on the occasion to our reporters. ಸೆಪ್ಟೆಂಬರ್ 8 ಯೇಸು ಕ್ರಿಸ್ತರ ತಾಯಿಯಾಗಿರುವ ಕನ್ಯಾ ಮರಿಯಮ್ಮನವರ ಜನ್ಮ ದಿನಾಚರಣೆಯಾಗಿ ಇಡೀ ಜಗತ್ತಿನಾದ್ಯಂತ ಇವತ್ತು ಆಚರಣೆ ಮಾಡ್ತಾರೆ. ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ಕರಾವಳಿ ಪ್ರದೇಶಕ್ಕೆ ಅಂದರೆ ಮಂಗಳೂರಿನ ಕ್ರೈಸ್ತ ಸಮುದಾಯದವರಿಗೆ ಇದೊಂದು ವಿಶೇಷ ಹಬ್ಬ. ಯಾಕೆಂದ್ರೆ ಕನ್ಯಾ ಮರಿಯಮ್ಮನವರ ಜನ್ಮ ದಿನಾಚರಣೆ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಈ ತೆನೆ ಹಬ್ಬವನ್ನು ಕೂಡ ನಾವು ಜೊತೆಯಲ್ಲಿ ಆಚರಿಸ್ತೇವೆ. ತೆನೆ ಹಬ್ಬ ಎಂದರೆ ನಮ್ಮ ಕುಟುಂಬದ ಜೊತೆಯಲ್ಲಿ, ಕುಟುಂಬದ ಎಲ್ಲ ಸದಸ್ಯರ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ಹೊಸತು ಊಟವನ್ನು ಮಾಡುವಂತಹ ಇವತ್ತಿನ ಹಬ್ಬ. ಇದೊಂದು ಕುಟುಂಬದ ಹಬ್ಬ ಮತ್ತು ಪ್ರತ್ಯೇಕವಾಗಿ ನಮ್ಮ ಹಿರಿಯರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ನಾವು ಜೊತೆ ಸೇರಿ ಊಟ ಮಾಡುವಂತ ಇದೊಂದು ಪ್ರತೀತಿ. ಇದರ ಮುಖಾಂತರ ಒಂದು ಕುಟುಂಬವನ್ನು ಜೊತೆಯಲ್ಲಿ ಇಡುವುದು, ಕುಟುಂಬದ ಒಂದು ಮಾದರಿಯನ್ನು ಬೆಳೆಸುವುದು ಮತ್ತು ಕುಟುಂಬದ ಮಧ್ಯೆ ಬಾಂಧವ್ಯವನ್ನು ಬೆಳೆಸುವ ಒಂದು ಪ್ರತೀಕವನ್ನು ನಾವು ಇದರ ಮೂಲಕ ಆಚರಣೆ ಮಾಡ್ತೀವಿ. ಹೊರ ಊರಿನಲ್ಲಿರುವಂತಹ ಕುಟುಂಬದ ಸದಸ್ಯರಿಗೂ ಕೂಡ ತೆನೆಯನ್ನು ಇಲ್ಲಿಂದ ಕಳುಹಿಸಿ ಅಲ್ಲಿ ಈ ದಿವಸ ಅಥವಾ 2 ದಿವಸದ ನಂತರ ಆ ತೆನೆಯನ್ನು ಊಟ ಮಾಡಿ ಆ ತೆನೆಯನ್ನು ಸೇವಿಸುವ ಮುಖಾಂತರ ಊರಿನಲ್ಲಿರುವಂತಹ ಕುಟುಂಬದ ಜೊತೆಗೆ ಆ ಬಾಂಧವ್ಯವನ್ನು ಬೆಳೆಸುತ್ತಾರೆ. ಪ್ರತಿಯೊಬ್ಬರಿಗೂ ತಾಯಿ ಬಹಳ ಪ್ರಾಮುಖ್ಯ. ತಾಯಿಯ ಸ್ಥಾನ ಅದೊಂದು ಬಹಳ ಹಿರಿದಾದ ಸ್ಥಾನ. ಕನ್ಯಾ ಮರಿಯಮ್ಮನವರು ಇಡೀ ಒಂದು ಕ್ರೈಸ್ತ ಸಮುದಾಯಕ್ಕೆ ತಾಯಿಯ ಸ್ಥಾನದಲ್ಲಿದ್ದಾರೆ. ಕನ್ಯಾ ಮರಿಯಮ್ಮನವರ ಹತ್ರ ನಾವು ಆಶೀರ್ವಾದವನ್ನು ಬೇಡುವ ಜೊತೆಯಲ್ಲಿ ನಮ್ಮೆಲ್ಲರ ಕುಟುಂಬವನ್ನು ಜೊತೆ ಉಳಿಸಿಕೊಳ್ಳುವಂತೆ ನಾವು ಬೇಡುವಂತಹ ದಿವಸ. ಈ ದಿವಸ ನಾನು ಸಕಲ ಕ್ರೈಸ್ತ ಸಮುದಾಯದವರಿಗೆ ನಾನು ಹಬ್ಬದ ಶುಭಾಶಯಗಳನ್ನು ಜೊತೆ ಕೊಡುವ ಜೊತೆಯಲ್ಲಿ ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕನ್ಯಾ ಮರಿಯಮ್ಮನವರು ಆಶೀರ್ವಾದ ಮಾಡಿ ಎಲ್ಲರನ್ನು ಒಂದೇ ಕುಟುಂಬವಾಗಿ ಬೆಳೆಸಿ ಜೊತೆ ಇಟ್ಟು ಎಲ್ಲ ಜಾತಿ ಮತ ಧರ್ಮಗಳ ಮಧ್ಯೆ ಸಾಮರಸ್ಯವನ್ನು ಬೆಳೆಸುವಂತೆ ಆ ತಾಯಿ ಕರುಣಿಸಲಿ ಅಂತ ಹೇಳಿ ನಾನು ಬಿಡ್ತೇನೆ. Hi, this is Nisha Kothari and you are watching Coastal Times.
Red Rocks India Domicile Projects presents Red Rocks Blueberry Greens, Residential Layout, Airport Road, Blueberry Hills, Yeyadi. Plots start from 3.5 to 25 cents, just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyadi, Mangalore. Shubhamangalyam Wedding Jewelry Collection by Joe Sarukar. Shubhamangalyam Wedding Jewelry Collection by Joe Sarukar. Shubhamangalyam Wedding Jewelry Collection by Joe Sarukar. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. The 160th birth anniversary of Brahmashri Narayan Guru will be celebrated on September 14th at the Town Hall, Mangalore, said the President addressing a press meet at the Press Club Patrika Bhavan in Mangalore. ಕರಾವಳಿ ಜಿಲ್ಲೆಗಳಲ್ಲಿ ಭೂಸಂಖ್ಯಾತರಿದ್ದರೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬಹಳಷ್ಟು ಹಿಂದೆ ಉಳಿದಿದ್ದಂತಹ ಸಮಾಜ ಈ ವಿಲ್ಲವ ಸಮಾಜ. ಒಂದು ಶತಮಾನದ ಸುಮಾರು 160 ವರ್ಷಗಳ ಹಿಂದೆ ಕೇರಳದಲ್ಲಿ ಜನಿಸಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ದಿವ್ಯ ಸಂದೇಶಗಳ, ಆದರ್ಶಗಳ ಒಂದು ಫಲವಾಗಿ ಈ ಒಂದು ಸಮಾಜ ಸ್ವಾಭಿಮಾನದಲ್ಲಿ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಪ್ರಾರಂಭ ಆಗಿದೆ. ಆದ್ದರಿಂದ ಬಹಳಷ್ಟು ನಾವು ಅಭಿವೃದ್ಧಿ ಸಾಧಿಸಿದ್ರೂ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಇನ್ನೂ ಬಹಳಷ್ಟು ಸಾಧಿಸಬೇಕಾಗಿದೆ. ನಮ್ಮ ಸಮಾಜಕ್ಕೆ ಒಂದು ಬೆಳಕಿನ ಪುಂಜವಾಗಿ ಮೂಡಿ ಬಂದು ದಿವ್ಯ ಆದರ್ಶಗಳನ್ನು, ದಿವ್ಯ ಸಂದೇಶಗಳನ್ನು ನೀಡಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮದಿನಾಚರಣೆಯನ್ನು ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಈ ವರ್ಷ ಕೂಡ
ಅಖಿಲ ಭಾರತ ಬಿಲ್ಲವ ಯೂನಿಯನ್ ನಾರಾಯಣಗುರು ವಿದ್ಯಾಸಂಸ್ಥೆಗಳ ಜಂಟಿ ಆಶ್ರಯದೊಂದಿಗೆ ಸೆಪ್ಟೆಂಬರ್ 14ರಂದು ಮಂಗಳೂರಿನ ಪುರಭವನದಲ್ಲಿ ಆದಿತ್ಯವರದಂದು ವಿಜೃಂಭಣೆಯಿಂದ ನಾರಾಯಣಗುರು ಜಯಂತ್ಯುತ್ಸವ ಜರಗಲಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ರೈಲ್ವೆ ಸಚಿವರಾದಂತಹ ಶ್ರೀಯುತ ಸದಾನಂದ ಗೌಡರು ಆಗಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆದಂತಹ ಶ್ರೀಯುತ ಕಾಗೋಡು ತಿಮ್ಮಪ್ಪನವರು, ಅದೇ ರೀತಿ ರಾಜ್ಯಸಭಾ ಸದಸ್ಯರಾದಂತಹ ಡಿ.ಕೆ. ಹರಿಪ್ರಸಾದ್ ಅವರು, ನಗರಾಭಿವೃದ್ಧಿ ಸಚಿವರಾದಂತಹ ಶ್ರೀಯುತ ವಿನಯ್ ಕುಮಾರ್ ಸುರಕೆಯವರು, ನಮ್ಮ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಕಟೀಲ್ ಅವರು ಮತ್ತೆ ಉದ್ಯಮಿಯಾದಂತಹ ಶ್ರೀಯುತ ಉದಯಚಂದ್ರ ಸುವರ್ಣರವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. That's all for now. We'll be back with more news on the same channel at the same time. Till then, for all of us, it's goodbye.